ಸಮಾಸಗಳು 8 ಬಗೆ ಇದೆ. ಅದರಲ್ಲಿ ಒಂದನೇದು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ, ಅಂಶಿ ಸಮಾಸ. ತತ್ಪುರುಷ ಸಮಾಸ ಅಂದರೆ 2 ನಾಮಪದಗಳು ಸೇರಿ ಸಮಾಸ ಆದಾಗ ಉತ್ತರ ಪದದ ಅರ್ಥ ಪ್ರಧಾನವಾದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರೀತಾರೆ. ಉದಾಹರಣೆ ನೋಡಿ, ತಲೆಯಲ್ಲಿ ನೋವು ತಲೆನೋವು, ಮರಳಿನ ಗಾಡು ಮರಳುಗಾಡು, ಬೆಟ್ಟದ ತಾವರೆ ಬೆಟ್ಟದಾವರೆ. ಇಲ್ಲಿ ತಾವರೆ ಉತ್ತರ ಪದ, ಅದರ ಅರ್ಥ ಪ್ರಧಾನ ಆಗಿ ಬೆಟ್ಟದಾವರೆ ಅಂತ ಆಗ್ತದೆ. ಬಳೆಗೆ ಚಿನ್ನ ಬಳೆ ಚಿನ್ನ, ಹಗಲಿನಲ್ಲಿ ಕನಸು ಹಗಲುಗನಸು, ಕಲ್ಲಿನ ಹಾಸಿಗೆ ಕಲ್ಲು ಹಾಸಿಗೆ, ಕಣ್ಣಿನಿಂದ ಕುರುಡ ಕಣ್ಕುರುಡ, ತೇರಿಗೆ ಮರ ತೇರು ಮರ. ಇದು ತತ್ಪುರುಷ ಸಮಾಸಕ್ಕಿರುವ ಉದಾಹರಣೆ. ಕರ್ಮಧಾರಯ ಸಮಾಸ ಅಂದರೆ ಪೂರ್ವ ಉತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಲ್ಲಿ ಸಮಾನವಾಗಿದ್ದು ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿದ ಸಮಾಸ. ಇದನ್ನು ಕರ್ಮಧಾರಯ ಸಮಾಸ ಅಂತ ಕರೀತಾರೆ. ಇಲ್ಲಿ ನೋಡಿ, ಇನಿದು ಉದಾಹರಣೆಗೆ ಇನಿದು ಮಾವು ಇಮ್ಮಾವು, ಮೆಲ್ಲಿತು ಮಾತು ಮೇಲ್ಮಾತು, ಹೊಸದು ಕನ್ನಡ ಹೊಸಗನ್ನಡ, ಪಿರಿದು ಮರ ಪೆರ್ಮರ, ಕರಿದು ಮೋಡ ಕಾರ್ಮೋಡ, ಹಿರಿದು ಮರ ಹೆಮ್ಮರ, ವಿಶೇಷವಾದ ಕಾರ್ಯ ಕಾರ್ಯವಿಶೇಷ, ಮೇಘದಂತೆ ಶ್ಯಾಮ ಮೇಘಶ್ಯಾಮ, ಹಿರಿದು ಬಾಗಿಲು ಹೆಬ್ಬಾಗಿಲು, ಹಿರಿದು ಮಾರಿ ಹೆಮ್ಮಾರಿ, ಬಿಳಿದು ಪ್ಲಸ್ ಕೊಡೆ ಬೆಳ್ಕೊಡೆ, ಕೆಚ್ಚನೆ ಪ್ಲಸ್ ತಳಿರು ಕೆಂದಳಿರು. ಇದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ಮೂರನೆಯದು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಇರ್ತದೆ. ಅಂದರೆ ಅನ್ನು ನಾಮಪದವಿದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಅಥವಾ ಕೃದಂತವಿದ್ದರೆ ಅಂತಹ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುತ್ತಾರೆ. ಉದಾಹರಣೆ ನೋಡುವ, ಮೈಯನ್ನು ಮುಚ್ಚು ಮೈ ಮುಚ್ಚು, ಕಣ್ಣು ತೆರೆ ಕಂದೆರೆ, ಕಣ್ಣಿನಿಂದ ಕೆಡು ಕಂಗೆಡು, ವಿಷವನ್ನು ಕಾರು ವಿಷಕಾರು, ಕೈಯನ್ನು ತೊಳೆ ಕೈದೊಳೆ, ನೀರನ್ನು ಉಣಿಸು ನೀರುಣಿಸು, ತಲೆಯನ್ನು ತಗ್ಗಿಸು ತಲೆ ತಗ್ಗಿಸು, ಕೈಯನ್ನು ಹಿಡಿ ಕೈ ಹಿಡಿ, ಕತೆಯನ್ನು ಕೇಳುವ ಕತೆಗೇಳುವ, ಕಾಲನ್ನು ಪಿಡಿದಿದು ಕಾಲು ಹಿಡಿದಿದು. ಈಗ ದ್ವಂದ್ವ ಸಮಾಸ 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸ ಆದಾಗ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರೀತಾರೆ. ಉದಾಹರಣೆಗೆ ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು, ಕರಿ ತುರಗ ರಥ. ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, ಕೆರೆ ಕಟ್ಟೆ ಬಾವಿ. ಧನವು ಪ್ಲಸ್ ಧಾನ್ಯವು ಧನಧಾನ್ಯಗಳು. ಕೃಷ್ಣನು ಪ್ಲಸ್ ಅರ್ಜುನನು ಕೃಷ್ಣಾರ್ಜುನರು. ಗುಡುಗು ಪ್ಲಸ್ ಮಿಂಚು ಪ್ಲಸ್ ಸಿಡಿಲು ಗುಡುಗು ಮಿಂಚು ಸಿಡಿಲುಗಳು. ಗಿಡ ಮರ ಪ್ಲಸ್ ಬಳ್ಳಿ ಗಿಡ ಮರ ಬಳ್ಳಿಗಳು. ಈ ಸಮಾಸದಲ್ಲಿ ಎಲ್ಲ ನಾಮಪದಗಳು ಪ್ರಧಾನವಾಗಿರ್ತದೆ. ಅಂತಹ ಸಮಾಸವನ್ನು ದ್ವಂದ್ವ ಸಮಾಸ ಅಂತ ಕರೀತಾರೆ.